ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ತನಿಖೆ ಚುರುಕುಗೊಂಡಿದೆ. ಇಂದು ಶವ ಹೂತಿಟ್ಟ ಸ್ಥಳಗಳಲ್ಲಿ ಮಹಜರು ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ತನಿಖೆ ಚುರುಕುಗೊಂಡಿದೆ. ಇನ್ನು ಶವ ಹೂತಿಟ್ಟ ಸ್ಥಳಗಳಲ್ಲಿ ಮಹಜರು ಸಾಧ್ಯತೆ ಇದೆ. ಇಂದು ಮೊಹಂತಿ ಧರ್ಮಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಪ್ರಕರಣ ತನಿಖೆಯ ನೇತೃತ್ವವನ್ನ ವಹಿಸಿದ್ದಾರೆ ಮೊಹಂತಿ ಅವರು. ನಿನ್ನೆ ತನಿಖೆ ಬಗ್ಗೆ ನಿನ್ನೆ ಏನೇನೆಲ್ಲ ತನಿಖೆ ಆಗಿದೆ ಆ ಕುರಿತಾಗಿ ವರದಿಯನ್ನ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮೊಹಂತಿ ಅವರು ಇಂದು ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಪ್ರಕರಣ ತನಿಖೆಯ ನೇತೃತ್ವವನ್ನು ವಹಿಸಿದ್ದಾರೆ. ನಿನ್ನೆ ಏನೆಲ್ಲ ತನಿಖೆ ಆಗಿದೆ ಆ ಬಗ್ಗೆ ವರದಿಯನ್ನ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಎಸ್ಐಟಿ ತಂಡ ಶುಕ್ರವಾರದಿಂದಲೇ ಈ ಒಂದು ತನಿಖೆಯನ್ನ ಆರಂಭಿಸಿದೆ ಅಧಿಕೃತವಾಗಿ. ಹೀಗಾಗಿ ಧರ್ಮಸ್ಥಳ ಠಾಣೆಗೆ ಭೇಟಿಯನ್ನ ನೀಡಿದ್ರು. ಅಲ್ಲಿನ PSI ಸಮರ್ಥ್ ಅವರ ಬಳಿ ಇಲ್ಲಿ ತನಕ ಏನೆಲ್ಲ ಒಂದು ಸಾಕ್ಷಿಗಳನ್ನ ಅಥವಾ ಡೀಟೇಲ್ಸ್ಗಳನ್ನ ಸಂಗ್ರಹಿಸಿದ್ದಾರೆ ಅದನ್ನೆಲ್ಲ ಕೂಡ ಪಡೆದ್ರು. ಅದನ್ನೆಲ್ಲ SIT ತಂಡಕ್ಕೆ ಧರ್ಮಸ್ಥಳ PSI ಸಮರ್ಥ್ ಅವರು ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ ಎಲ್ಲ ದಾಖಲೆಗಳನ್ನು. ತದನಂತರದಲ್ಲಿ ಈ ಕುರಿತಾಗಿ ತನಿಖೆ ಚುರುಕುಗೊಂಡಿದೆ. ಶುಕ್ರವಾರದಿಂದಲೇ ಅಧಿಕೃತವಾಗಿ ತನಿಖೆಯನ್ನು ಆರಂಭಿಸಿದ್ದಾರೆ. ಅವರು ಕೊಟ್ಟಿರುವಂತಹ ಎಲ್ಲ ದಾಖಲೆಗಳಾಗಿರ್ಬೋದು ಅದನ್ನೆಲ್ಲವನ್ನ ಕೂಡ ಪರಿಶೀಲಿಸ್ತಾ ಇದ್ದಾರೆ. ಇನ್ನು ಇಂದು ಶವ ಹೂತಿಟ್ಟ ಸ್ಥಳಗಳಲ್ಲಿ ಮಹಜರು ಸಾಧ್ಯತೆ ಇದೆ. ಒಬ್ಬರು ಅನಾಮಿಕ ವ್ಯಕ್ತಿ ನಾನು 100ಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದೇನೆ ಧರ್ಮಸ್ಥಳ ಸುತ್ತಮುತ್ತಲಿನ ಭಾಗದಲ್ಲಿ ಎನ್ನುವಂಥ ಹೇಳಿಕೆಯನ್ನು ನೀಡಿರ್ತಾರೆ. ತದನಂತರದಲ್ಲಿ ಅವರು ಕೋರ್ಟ್ ಮುಂದೆ ಕೂಡ ಆ ಹೇಳಿಕೆಗಳನ್ನು ಸಾಕಷ್ಟು ವಿಷಯಗಳನ್ನು ಮಾಹಿತಿಯನ್ನು ನೀಡಿರ್ತಾರೆ. ಈಗ ಶವ ಹೂತಿಟ್ಟ ಸ್ಥಳಗಳಲ್ಲಿ ಇಂದು ಮಹಜರು ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಅಲ್ಲಿ ಆ ಕಳೆ ಬರಹದ ಒಂದು ಭಾಗಗಳೇನಿದೆ ಆ ತಲೆ ಬುರುಡೆ ಆಗಿರ್ಬೋದು ಅದರಲ್ಲಿ ಸಿಗುವಂತಹ ಮಣ್ಣುಗಳು ಇದೆಲ್ಲವನ್ನ ಕೂಡ ಪರೀಕ್ಷೆಗೆ ತೆಗೆದುಕೊಳ್ಳಲಾಗುತ್ತೆ. ಇಂದು ಮೊಹಂತಿ ಧರ್ಮಸ್ಥಳಕ್ಕೆ ಎಂಟ್ರಿ ನೀಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರಕರಣದ ತನಿಖೆಯ ನೇತೃತ್ವವನ್ನು ವಹಿಸಿದ್ದಾರೆ ಮೊಹಂತಿ. ನಿನ್ನೆ ಏನೆಲ್ಲ ತನಿಖೆ ನಡೆದಿದೆ ಏನೆಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಇದರ ಬಗ್ಗೆ ವರದಿ ಪಡೆಯುವಂಥ ಸಾಧ್ಯತೆ ಇದೆ.